ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮರ್ಷಿ ದೈವರಾತ ಕಥಾ ಮಾಲಿಕೆಯ 32ನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮರ್ಷಿ ದೈವರಾತರು ಅವರ ತಾಯ್ನಾಡಿಗೆ ಬಂದಿದ್ರ ಬಗ್ಗೆ ಹೇಳಿದ್ವಿ. ಗೋಕರ್ಣಕ್ಕೆ ಬರ್ತಾರೆ, ಆಶ್ರಮ ಸ್ಥಾಪನೆಯ ಸಂಕಲ್ಪವನ್ನ ಮಾಡ್ಕೊಳ್ತಾರೆ, ಹಾಗೂ ಗುರುಕುಲವನ್ನ ಪ್ರಾರಂಭ ಮಾಡ್ತಾರೆ. ವಿದ್ಯಾರ್ಥಿಗಳು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಸಮಯಕ್ಕೆ ಅವರ ಒಂದು ಮದುವೆಯ ಒಂದು ಕಾಲ ಬರುತ್ತೆ, ವಿವಾಹದ ಸಮಯ ಬರುತ್ತೆ. ಯಾರ ಜೊತೆಗಾಯ್ತು, ಯಾವಾಗಾಯ್ತು, ಹೇಗಾಯ್ತು, ಅದ್ರ ಬಗ್ಗೆ ಇವತ್ತು ನಾವು ಸವಿವರವಾಗಿ ತಿಳ್ಕೊಳ್ಬ. ಒಂದು ದಿನ ಮುಂಜಾವಿನಲ್ಲಿ ಜಂಭೆ ಕುಟುಂಬದ ಸಾವಿತ್ರಿ ಮತ್ತು ವೆಂಕಟರಮಣ ದಂಪತಿಗಳು ದೈವರಾತರಿಗೆ ನಿಕಟ ಪರಿಚಿತಳಾದ ಸಾವಿತ್ರಿಯ ಅಕ್ಕ ಪರಮೇಶ್ವರಿಯೊಂದಿಗೆ ಬಂದು ತಮ್ಮ ಮಗಳನ್ನ ಮದುವೆಯಾಗಿ ಗೃಹಸ್ಥ ಜೀವನವನ್ನ ಪ್ರಾರಂಭಿಸಬೇಕೆಂದು ತಮ್ಮ ಮನದಿಚ್ಛೆಯನ್ನ ವ್ಯಕ್ತಪಡಿಸಿದರು. ಅದನ್ನು ಆಲಿಸಿದ ದೈವರಾತರು ಇದೀಗ ಗೃಹಸ್ಥಾಶ್ರಮದ ಸ್ವೀಕಾರಕ್ಕೆ ಸರಿಯಾದ ಸಮಯವೆಂದು ಅವರ ಅಭಿಲಾಷೆಯನ್ನ ಗೌರವಿಸಿ ತಮ್ಮ ಒಪ್ಪಿಗೆಯನ್ನ ಸೂಚಿಸಿದರು. ಆದರೆ ವಿವಾಹವು ಆರ್ಷೇಯ ಸಂಸ್ಕೃತಿಗೆ ಅನುರೂಪವಾಗಿ ನಡೆಯಬೇಕು ಎಂದು ತಮ್ಮ ದಿಟ್ಟ ನಿರ್ಧಾರವನ್ನ ತಿಳಿಸಿದರು. ಇದಕ್ಕೆ ಸಾವಿತ್ರಿ ಮತ್ತು ವೆಂಕಟರಮಣ ದಂಪತಿಗಳು ಸಮ್ಮತಿಸಿದರು. ಹೀಗೆ ಮದುವೆಯ ಮಾತುಕತೆಗಳು ಸಂಪನ್ನಗೊಂಡಾಗ ಶುಭಸ್ಯ ಶೀಘ್ರಂ ಎಂಬಂತೆ ಅಂದಿನ ಶುಭ ಮುಹೂರ್ತದಲ್ಲಿಯೇ ವಿವಾಹವನ್ನ ನಿಶ್ಚಯಿಸಲಾಯಿತು. ಸರಳ ಜೀವನ ಪಾರಮ್ಯದಲ್ಲಿ ಮದುವೆಯ ಶುಭ ಕಾರ್ಯವು ಆಗಲೇ ಅಣಿಗೊಳ್ಳತೊಡಗಿತು. ದೈವರಾತರ ತಂದೆ ವಿಘ್ನೇಶ್ವರ ಭಟ್ಟರಿಗೂ, ಕುಲಪುರೋಹಿತರಾದ ದೀಕ್ಷಿತ ದತ್ತಾತ್ರೇಯ ಉಪಾಧ್ಯಾಯರಿಗೂ, ಋಗ್ವೇದ ಗುರುಗಳಾದ ಕೃಷ್ಣ ಭಟ್ ಮಯ್ಯರವರಿಗೂ ಅಂದಿನ ಶುಭ ಮುಹೂರ್ತದಲ್ಲಿಯೇ ದೈವರಾತರ ಲಗ್ನವಿದೆ ಎಂಬ ಆಮಂತ್ರಣವನ್ನ ಕಳುಹಿಸಲಾಯಿತು. ವಿವಾಹದ ಈ ಸಮಾಚಾರ ತಿಳಿದ ತಕ್ಷಣ ಆಮಂತ್ರಿತರೆಲ್ಲರೂ ಬಂದು ಸೇರಿದರು. ವಿಶಾಲವಾಗಿ ಪಲ್ಲವಿಸಿ ನಿಂತಿರುವ ಅರಳಿ ಮರವೇ ಮದುವೆಯ ಚಪ್ಪರ. ಅದರಡಿಯಲ್ಲಿ ಚೌಕಾಕಾರದ ಕಟ್ಟೆಯೇ ವಿವಾಹದ ಮಂಟಪ. ಅದಕ್ಕೆ ಹೊಂದಿಕೊಂಡಿರುವ ಅಂಗಳದ ಚಿಟ್ಟೆಗಳೇ ಬಂದವರಿಗೆ ಕುಳಿತುಕೊಳ್ಳುವ ಆಸನಗಳು. ಹತ್ತಿರದಲ್ಲಿರುವ ಹಾಲಕ್ಕಿ ಕುಟುಂಬದ ಜನರು ಅದಾಗಲೇ ಬಂದು ತಳಿರು ತೋರಣಗಳಿಂದ ಸಿಂಗರಿಸಿ ಆ ಸ್ಥಳದಲ್ಲಿ ವಿವಾಹ ವೇದಿಕೆಯನ್ನ ಸಿದ್ಧಗೊಳಿಸಿದರು. ತಂದೆ ವಿಘ್ನೇಶ್ವರ ಭಟ್ಟರಿಗೆ, ಋಗ್ವೇದ ಗುರುಗಳಾದ ಕೃಷ್ಣ ಭಟ್ ಮಯ್ಯರವರಿಗೆ ನಮಸ್ಕರಿಸುವಷ್ಟರಲ್ಲಿ ಪುರೋಹಿತ ದೀಕ್ಷಿತ ದತ್ತಾತ್ರೇಯ ಉಪಾಧ್ಯಾಯರು ಆಗಮಿಸಿದರು. ಅವರಿಗೂ ನಮಸ್ಕರಿಸಿ ಸ್ವಾಗತಿಸಿದ ದೈವರಾತರು ಅವರನ್ನ ವಿವಾಹ ವೇದಿಕೆಗೆ ಕರೆದೊಯ್ದು ಸುಖಾಸನವಿತ್ತು ಸತ್ಕರಿಸಿ ಮಂಗಳ ಕಾರ್ಯವನ್ನ ಆರಂಭಿಸುವ ಮೊದಲು ಕೈ ಮುಗಿದು ಈಗ ವಾಡಿಕೆಯಲ್ಲಿರುವ ಗ್ರಾಮ ಧರ್ಮ, ಜನಪದ ಧರ್ಮ ಮುಂತಾದ ಆಡಂಬರದ ಪದ್ಧತಿಯನ್ನ ಬಿಟ್ಟು ಶುದ್ಧ ವೈದಿಕ ವಿಧಿ ವಿಧಾನಗಳಿಗೆ ಅನುಗುಣವಾಗಿ ಅಶ್ವಲಾಯನ ಗೃಹಸೂತ್ರದಲ್ಲಿ ಹೇಳಲಾದ ಸರಳ ರೀತಿಯಲ್ಲಿಯೇ ನನ್ನ ವಿವಾಹವನ್ನ ಮಾಡಿಸಬೇಕು ಎಂದು ಪ್ರಾರ್ಥಿಸಿದರು. ಅದನ್ನು ಕೇಳಿ ಕುಲ ಪುರೋಹಿತರು ನಗುತ್ತಾ, ನೀನು ಹೇಳಿದಂತೆ ವಿವಾಹ ವಿಧಿಯನ್ನ ನೆರವೇರಿಸುವುದಕ್ಕೆ ನನ್ನದೇನು ಆಕ್ಷೇಪವಿಲ್ಲ ಎಂದರು. ವಿವಾಹದ ಆಚರಣೆಯು ಸರಳವಾಗಿ ನಡೆಯುತ್ತಿರಲು ಗುರುಗಳಾದ ಕೃಷ್ಣ ಭಟ್ ಮಯ್ಯರವರು ಸಾಂಪ್ರದಾಯಿಕವಾಗಿ ವಿವಾಹದಲ್ಲಿ ಬಾರಿಸುವ ಮಂಗಳವಾದ್ಯಕ್ಕಾಗಿ ನಾದ ಶಬ್ದಮಯಿ ಘಂಟ ಎಂಬ 2 ಶ್ಲೋಕಗಳನ್ನ ಹೇಳಿ ಗಂಟೆ ಬಾರಿಸಿದರು. ಬೆಳಗಿನ 6 ಗಂಟೆಗೆ ವಿವಾಹ ನಿಶ್ಚಿತಾರ್ಥವು, ಅದೇ ದಿನ ಮಧ್ಯಾಹ್ನ 12 ಗಂಟೆಗೆ ಮದುವೆಯು ಸಂಪನ್ನವಾಯಿತು. ಸರಳ ಜೀವನದ ಸಹಜ ನಡೆಗೆ ಅದೊಂದು ಮಾದರಿಯಾಗಿತ್ತು. ವಿವಾಹದಲ್ಲಿ ಈ ಮೊದಲಿನ ವರಮಹಾಲಕ್ಷ್ಮಿ ಎಂಬ ಹೆಸರಿಗೆ ಬದಲಾಗಿ ವಧುವಿಗೆ ಶ್ರದ್ಧಾದೇವಿ ಎಂದು ದೈವರಾತರು ನಾಮಕರಣ ಮಾಡಿದರು. ಮದುವೆಯ ನಂತರ ತಪಸ್ಸಿಗಾಗಿ ನಿರ್ಮಿತವಾಗಿರುವ ಕುಟೀರದಲ್ಲಿಯೇ ಗೃಹ ಪ್ರವೇಶದ ಶಾಸ್ತ್ರವನ್ನ ಪೂರೈಸಲಾಯಿತು. ಗೃಹಸ್ಥ ಜೀವನ ಸ್ವೀಕಾರದ ತರುವಾಯ ಪ್ರತಿದಿನ ಅಗ್ನಿ ಉಪಾಸನೆಯೂ ಕೂಡ ನಡೆಯತೊಡಗಿತು. ನೋಡಿ, ದೈವರಾತರಲ್ಲಿ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ತಾರೆ, ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಸಮಯಕ್ಕೆ ಜಂಬೆ ಕುಟುಂಬದಿಂದ ಅವರು ಬಂದು ತಮ್ಮ ಮಗಳನ್ನ ವಿವಾಹ ಆಗಬೇಕು ಅಂತ ಕೇಳ್ಕೊತಾರೆ. ದೈವರಾತರದಕ್ಕೆ ಒಂದು ಕಂಡೀಷನ್ ಮೇಲೆ ಸಮ್ಮತಿಯನ್ನು ಸೂಚಿಸ್ತಾರೆ. ನೀವು ಇಲ್ಲಿ ಆರ್ಷ ಪರಂಪರೆಯ ಮೂಲಕ ಅತ್ಯಂತ ಸರಳವಾದ ಒಂದು ವಿವಾಹಕ್ಕೆ ಸಿದ್ಧರಾಗಿದ್ರೆ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಅವರು ಆಡಂಬರವನ್ನು ಬಯಸೋದಿಲ್ಲ. ಅವರು ತೊಂದರೆ ಇಲ್ಲ ಅಂತ ಸಮ್ಮತಿಯನ್ನ ಸೂಚಿಸ್ತಾರೆ. ದೈವರಾತರು ಕೂಡ ಅಡ್ಡಿಲ್ಲ ಅಂತ ಹೇಳ್ತಾರೆ. ತಮ್ಮ ತಂದೆಯವರಾದಂಥ ವಿಘ್ನೇಶ್ವರ ಭಟ್ರಿಗೆ ಹಾಗೂ
ಕುಲ ಪುರೋಹಿತರಾಗಿರುವಂಥ ದೀಕ್ಷಿತ್ ದತ್ತಾತ್ರೇಯ ಉಪಾಧ್ಯಾಯ ಅವರಿಗೆ ಹಾಗೂ ಅವರೇನು ಪಾಠಶಾಲೆ ಕಲ್ತಿದ್ರಲ್ಲ, ಋಗ್ವೇದ ಪಾಠಶಾಲೆ ಕಲ್ತಿದ್ರಲ್ಲ, ಕೃಷ್ಣ ಭಟ್ ಮಯ್ಯರ್ ಅವ್ರ ಜೊತೆ ಅವರಿಗೆ ಕೂಡ ಈ ಒಂದು ಮಾಹಿತಿಯನ್ನು ಹೇಳ್ತಾರೆ. ಅವರೆಲ್ಲರೂ ಬಂದು ಇಲ್ಲಿ ಹೇಗಿದೆ ಅಂತಂದ್ರೆ ಯಾವುದೇ ಕಲ್ಯಾಣ ಮಂಟಪಗಳಿಲ್ಲ, ಒಂದು ದೊಡ್ಡ ಏನು ಅಶ್ವತ್ಥ ಮರ ಇದೆ, ಅದೇ ಒಂದು ಕಲ್ಯಾಣ ಮಂಟಪ. ಅದಕ್ಕೇನು ಕಟ್ಟೆ ಇದೆ, ಅದೇ ಕೂತ್ಕೊಳ್ಳಿಕ್ಕೆ ಇರುವಂಥ ವ್ಯವಸ್ಥೆಗಳು. ಅಲ್ಲಿ ನೆರೆದಿರುವಂಥ ಒಂದು ಹಾಲಕ್ಕಿ ಸಮುದಾಯದವರು ಅವರಿಗೆ ಅದಕ್ಕೆ ಮಾವನ್ ತುಮ್ಕೆ ಎಲ್ಲದನ್ನು ಕಟ್ಟಿ ಸಿಂಗಾರ ಮಾಡ್ತಾರೆ. ಈ ರೀತಿ ಮದುವೆ ನಡೆಯುತ್ತೆ ಅವ್ರದ್ದು. ಹಾಗೂ ಅತ್ಯಂತ ಸರಳ ವೈದಿಕ ಪದ್ಧತಿಯಲ್ಲಿ ಈ ಒಂದು ಮದುವೆ ನಡೀಬೇಕು ಅಂತ ಹೇಳ್ತಾರೆ. ಆವಾಗ ಕುಲಪುರೋಹಿತರು ಹೇಳ್ತಾರೆ, ನೀನು ಹೇಳಿದ್ಮೇಲೆ ಮುಗೀತು, ಅದ್ರ ಬಗ್ಗೆ ನಾ ಮತ್ತೇನು ಹೇಳೋದಿಲ್ಲ, ನೀನು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾರೆ. ಹಾಗೂ ಕೃಷ್ಣ ಭಟ್ ಮಯ್ಯರ್ ಅವರು ಆ ಘಂಟಾನಾದದ ಶ್ಲೋಕವನ್ನು ಹೇಳಿ ಈ ಒಂದು ಮದುವೆ ದೇವಸ್ಥಾನದ ಗಂಟೆಯನ್ನ ಬಾರಿಸ್ತಾರೆ. ಅದೇ ಅವರ ಮದುವೆಯ ಮಂಗಲ ವಾದ್ಯವಾಗಿರುತ್ತೆ. ಹಾಗೂ ಗೃಹ ಪ್ರವೇಶ ಅಂತಂದ್ರೆ ಯಾವುದೇ ಮನೆಗಲ್ಲ, ಅದೇ ಕುಟೀರದಲ್ಲಿ ಇವರು ತನ್ನಗೆ ಸಾಧನೆಗೆ ಅಂತ ಏನು ಕುಟೀರ ಇರುತ್ತೋ ಅದೇ ಕುಟೀರದಲ್ಲಿ ಅವರನ್ನು ಗೃಹ ಪ್ರವೇಶ ಆಗತ್ತೆ. ಹಾಗೂ ಇವರು ಹೆಸರನ್ನ, ತನ್ನ ಪತ್ನಿಯ ಹೆಸರನ್ನ ಶ್ರದ್ಧಾದೇವಿ ಅಂತ ಬದಲಿಸ್ತಾರೆ, ವರಮಹಾಲಕ್ಷ್ಮಿ ಅಂತ ಇರುವಂಥದ್ದನ್ನ. ಹಾಗೂ ನಿತ್ಯ ಅಗ್ನಿಯ ಉಪಾಸನೆಯನ್ನ ಪ್ರಾರಂಭ ಮಾಡ್ತಾರೆ. ಹೌದು, ಇದು ಒಂದು ತುಂಬಾ ಮಹತ್ತರವಾದಂಥ ಒಂದು ಘಟ್ಟ. ದೈವರಾತರು ಭೀಮಕುಂಡ ಉಪವನದಲ್ಲಿ ಗೃಹಸ್ಥ ಜೀವನ ಆರಂಭಿಸಿದ ಒಂದೇ ವರ್ಷದಲ್ಲಿ ಗೋಕರ್ಣದಿಂದ ಸ್ವಲ್ಪ ದೂರದ ಸಮುದ್ರ ತೀರದ ದಂಡೆಯ ಮೇಲೆ ಆಶ್ರಮ ನಿರ್ಮಿಸುವುದಕ್ಕೆ ಒಂದು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿ ಶೀಘ್ರವಾಗಿ ಅಲ್ಲಿ ನಿರ್ಮಾಣ ಕಾರ್ಯ ನಡೆಯಿತು. ಯಾಕಂದ್ರೆ ಇಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ. ದೊಡ್ಡದಾದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಭೀಮಕುಂಡದಲ್ಲಿ ಹೇಗಾಗಿತ್ತು ಅಂತಂದ್ರೆ, ಇವರು ಬಂದು ಏನಲ್ಲಿ ತಪಸ್ ಮಾಡ್ತಿದ್ರು, ಅಲ್ಲಿ ಸುತ್ತಮುತ್ತಲೇ ಇರುವಂತಹ ಒಂದು ಹಾಲಕ್ಕೆ ಸಮುದಾಯದವರು ಸಣ್ಣ ಒಂದು ಕುಟೀರವನ್ನ ಮಾಡಿಕೊಟ್ಟಿದ್ರು. ಅಲ್ಲೇ ದೈವರಾತರು ಹಾಗೂ ಮತ್ತೆ ಊರಿನವರಿಗೂ ಕೂಡ ಮೇಲೆ ಹತ್ತಿ ಬರ್ಬೇಕಿತ್ತು. ಹೌದು, ಅದು ಹೇಗೆ ಅಂತಂದ್ರೆ ಗೋಕರ್ಣದ ಭೀಮಕೊಂಡಕ್ಕೆ ಹಿಂಗ್ ಘಟ್ಟ ಅದನ್ನ ಹತ್ತು ಬರ್ಬೇಕಿತ್ತು ಸುಲಭವಾಗಿ. ನೀವು ಇಲ್ಲಿ ಬಂದ್ರೆ ನೋಡ್ಬೋದು, ಸಸ್ಯ ಸಂಜೀವಿನಿಂದ ಕೇವಲ 1-1.5 ಕಿಲೋಮೀಟರ್ ದೂರದಲ್ಲಿ ಭೀಮಕೊಂಡ ಇದೆ. ಆ ಭೀಮಕೊಂಡದಿಂದ ಫುಲ್ ಹೀಗೆ ಇಳಿದು ಹೋಗ್ಬೇಕು. ರಸ್ತೆ ಮಾಡಿದ್ದಾರೆ, ಆದ್ರೆ ರಸ್ತೆ ಕೂಡ ಹಾಗೆ ಇದೆ. ಪೂರ್ತಿ ಹೀಗೆ ಇಳಿದು ಹೋದ್ರೆ ನಿಮ್ಗೆ ಕೋಟಿ ತೀರ್ಥ ಸಿಗತ್ತೆ. ಸೊ ಆಗಿನ ಕಾಲದಲ್ಲಿ ರಸ್ತೆಗಳಿಲ್ಲದೆ ಕೇವಲ ಕಾಲು ಹಾದಿಯಲ್ಲಿ ಆ ಗುಡ್ಡವನ್ನ ಹತ್ತು ಬರೋದು ಕಷ್ಟ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ ಕೂಡ. ಹಾಗಾಗಿ ಇವರು ಸಮುದ್ರ ತೀರದಲ್ಲಿ ಮಾಡ್ತಾರೆ, ಎಲ್ಲರಿಗೂ ಹತ್ರ ಆಗತ್ತೆ, ಮಹಾಬಲೇಶ್ವರ ದೇವಸ್ಥಾನದ ಹತ್ತಿರವೇ ಆಗತ್ತೆ ಅಂತ. ಮಾವು, ಬೇವು, ಬಿಲ್ವ, ಪುನ್ನಾಗ, ಅರಳಿ, ತೆಂಗು ಇತ್ಯಾದಿ ಸಸ್ಯಗಳ ತೋಟದ ನಡುವೆ ವಿಶಾಲ ಅಂಗಳದ ಮಧ್ಯೆ ಆಶ್ರಮ ನಿರ್ಮಾಣವಾಯಿತು. ಪೂರ್ವಾಭಿಮುಖವಾಗಿ ನಿಂತಿರುವ ಆಶ್ರಮವನ್ನು ಪ್ರವೇಶಿಸುತ್ತಾ ಇರುವಂತೆ ಎಡಗಡೆಯಲ್ಲಿ ಕಟ್ಟೆ ಚಿಟ್ಟೆಗಳಿಂದ ಕೂಡಿದ ಮುಖಶಾಲೆ, ಅದರಿಂದ ಮುಂದಕ್ಕೆ ಸುಮಾರು 60 ವಿದ್ಯಾರ್ಥಿಗಳು ಕುಳಿತು ಅಧ್ಯಯನ ಮಾಡಬಹುದಾದಷ್ಟು ದೊಡ್ಡದಾದ ಒಂದು ಪಾಠಶಾಲೆ. ಅದರ ಗೋಡೆಗೆ ಹೊಂದಿಕೊಂಡು 4 ದಿಸೆಯಲ್ಲಿ ಅತಿಥಿಗಳು ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಚಿಟ್ಟೆಗಳ ಒಂದು ಸುಂದರ ಸೋಪಾನ, ಹಾಗೂ ಇನ್ನೊಂದೆಡೆಯಲ್ಲಿ ವ್ಯಾಯಾಮ ಶಾಲೆ, ಮತ್ತೊಂದೆಡೆಯಲ್ಲಿ ಪಾಕಶಾಲೆ, ಮತ್ತೊಂದೆಡೆಯಲ್ಲಿ ಯಜ್ಞಶಾಲೆ ಹಾಗೂ ಗೋಶಾಲೆ. ಅಷ್ಟೇ ಅಲ್ಲದೆ 30 ಅಡಿಗಳ ಅಂತರದಲ್ಲಿ ಬಾವಿ ಮತ್ತು ಸ್ನಾನಗೃಹಗಳೂ ಇದ್ದವು. ಇಷ್ಟು ವ್ಯವಸ್ಥಿತವಾಗಿ ಒಂದು ಆಶ್ರಮವು ಸಮುದ್ರ ತೀರದಲ್ಲಿ ನಿರ್ಮಿಸಲ್ಪಟ್ಟಿತು. ಗೋಕರ್ಣ ಸಮುದ್ರ ತೀರದಲ್ಲಿ ಆಶ್ರಮ ನಿರ್ಮಾಣವಾಗಲು ದೈವರಾತ ದಂಪತಿಗಳು ಭೀಮಕುಂಡ ಉಪವನದಿಂದ ಕಡಲ ತೀರದ ಆಶ್ರಮಕ್ಕೆ ಬಂದು ನೆಲೆಸಿದರು. ಭೀಮಕುಂಡ ಉಪವನದಲ್ಲಿರುವಾಗ 4 ವಿದ್ಯಾರ್ಥಿಗಳು ಮಾತ್ರ ಬರುತ್ತಾ ಇದ್ದರೆ, ಕಡಲ ತೀರದ ಆಶ್ರಮಕ್ಕೆ ಪ್ರಾರಂಭದಲ್ಲಿಯೇ 20 ವಿದ್ಯಾರ್ಥಿಗಳು ಬರತೊಡಗಿದರು. ಹೀಗೆ 4 ತಿಂಗಳು ಕಳೆಯುವಷ್ಟರಲ್ಲಿ ಊರಿನ ಅನೇಕ ಜನರು ಋಷಿಕುಲ ಪದ್ಧತಿಯ ಆಶ್ರಮದ ಚಟುವಟಿಕೆಗಳನ್ನ ವೀಕ್ಷಿಸಲು ಬರತೊಡಗಿದರು. ದೈವರಾತರ ಋಷಿಕುಲ ಯೋಗಾಶ್ರಮದ ಖ್ಯಾತಿಯು ದೂರ ದೂರಕ್ಕೆ ಹರಡುತ್ತಿರುವಂತೆ ಮಕ್ಕಳು ಮಾತ್ರವಲ್ಲದೆ 30ರಿಂದ 60 ವರ್ಷಗಳ ಪ್ರಾಯದ ವಯಸ್ಕರು ಕೂಡ ಯೋಗ, ವೇದ ಭಾಷ್ಯ ಇತ್ಯಾದಿ ಕಲಿಕೆಗಾಗಿ ಬರುವುದಕ್ಕೆ ಆರಂಭಿಸಿದರು. ವಿದ್ಯಾರ್ಥಿಗಳು ಮಧ್ಯಾಹ್ನ ಮಧುಕರಿ ವೃತ್ತಿಯಿಂದ ಊಟ ಮಾಡುತ್ತಿದ್ದರು. ಬೇಸಿಗೆಯಲ್ಲಿ ನಡುಹಗಲು ಬಿಸಿಲಿಗೆ ಮಳಲ ದಾರಿಯು ತೀವ್ರವಾಗಿ ಕಾದು ಅಂಗಾಲು ಸುಡುತ್ತಿತ್ತು. ಅಂತೆಯೇ ದೈವರಾತರು ದಾರಿಯುದ್ದಕ್ಕೂ ಕೆಂಪು ಮಣ್ಣನ್ನ ಹರಡಿಸಿ ಅದರ ಮೇಲೆ ಗರಿಕೆಯನ್ನ ನೆಟ್ಟು ಹುಲ್ಲಿನ ಹಾಸು ನಿರ್ಮಿಸಿ ಬರಿಗಾಲಿನಲ್ಲಿ ನಡೆಯುವವರಿಗೆ ತೊಂದರೆಯಾಗದಂತೆ ಮಾಡಿದರು. ಅಂದು ಹೆಚ್ಚಿನ ಜನರು ಬರಿಗಾಲಿನಲ್ಲಿಯೇ ನಡೆಯುವುದು ಸಾಮಾನ್ಯವಾಗಿತ್ತು. ಒಂದೆಡೆ ಕಡಲು, ಇನ್ನೊಂದೆಡೆ ಸಸ್ಯರಾಜಿಯ ಹಸಿರಿನ ಮಡಿಲು.
ನಡುವೆ ಉದ್ದಕ್ಕೂ ಕಣ್ಣೋಟ ಹರಿಯುವವರೆಗೂ ಕಡಲ ತೀರದ ಮಳಲ ರಾಶಿಯ ವಿಶಾಲ ಬಯಲು. ಇಲ್ಲಿ ಆರ್ಷೇಯ ವಾತಾವರಣದ ದೈವರಾತರ ಕನಸಿನ ಆಶ್ರಮ ಮೈದಳೆದು ನಿಂತಿತ್ತು. ಪ್ರಕೃತಿ ಮಡಿಲಿನ ಹಸಿರು ಶಾಲೆಯಲ್ಲಿ ಸ್ವಾಭಾವಿಕ ನೆರಳಿನ ತಣಿವಿನಲ್ಲಿ ಕಲಿಕೆಯು ಸಾಗಬೇಕು. ಕೇವಲ ಅಕ್ಷರ ವಿದ್ಯೆ ಮಾತ್ರವೇ ಶಿಕ್ಷಣವಲ್ಲ. ಹುಟ್ಟಿನಿಂದ ಸಾವಿನವರೆಗೂ ಮನುಷ್ಯನು ಕಲಿಯುತ್ತಲೇ ಇರುತ್ತಾನೆ. ಶಾಂತಿ, ಸಹಕಾರ, ಸಾಮರಸ್ಯಗಳಿಂದ ವಸುದೈವ ಕುಟುಂಬಕಂ ಎಂಬ ಆಪ್ತ ವಾಕ್ಯದಂತೆ ಈ ಜಗತ್ತಿನ ಜೀವಿಗಳೆಲ್ಲವೂ ಒಂದೇ ಕುಟುಂಬದ ಸದಸ್ಯರು ಎನ್ನುವ ಅರಿವು ಮೂಡಿಸುವಂತಹ ಶಿಕ್ಷಣ ಇರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಅನ್ನವನ್ನ ತಾನೇ ಉತ್ಪತ್ತಿ ಮಾಡಬಲ್ಲ ನಿರಾವಲಂಬನೆ ಸಾಮರ್ಥ್ಯದ ಮೂಲಭೂತ ಜ್ಞಾನವಾಗಬೇಕು. ಯಾವನು ಕೃಷಿಯನ್ನು ಹೀನಾಯವಾಗಿ ಕಾಣುತ್ತಾನೆಯೋ ಅವನಿಗೆ ಕೃಷಿಕ ಬೆಳೆದ ಅನ್ನವನ್ನು ಉಣ್ಣುವ ಅಧಿಕಾರವಿಲ್ಲ. ಕೀಳರಿಮೆ ಇಲ್ಲದೆ ಸ್ವಹಸ್ತದಿಂದ ಅನ್ನೋತ್ಪಾದನೆ ಮಾಡುವುದು ಪ್ರತಿಯೊಬ್ಬನ ಪವಿತ್ರ ಕರ್ತವ್ಯ ಎಂಬ ಭಾವನೆಯು ಬೆಳೆಯಬೇಕು ಎಂಬುದು ದೈವರಾತರ ಘೋಷ ವಾಕ್ಯವಾಗಿತ್ತು. ನೋಡಿ, ದೈವರಾತರು ಭೀಮಕೊಂಡದಿಂದ ಗೋಕರ್ಣದ ಕಡಲ ತೀರದಲ್ಲಿ ಜಾಗವನ್ನು ತಗೊಂಡು ಅಲ್ಲಿ ಆಶ್ರಮ ಸ್ಥಾಪನೆಯನ್ನ ಮಾಡ್ತಾರೆ. ಅವರು ಆಯ್ಕೆ ಮಾಡ್ತಾ ಇರುವಂಥ ಜಾಗಗಳು ತಪಸ್ಸಿಗೆ ಒಂದು ಗಿರಿಯ ತಪ್ಪಲುಗಳು, ಇಲ್ಲ ನದಿ ತಟಗಳು, ಇಲ್ಲ ಕಡಲ ತೀರಗಳು. ಆ ಒಂದು ಜುಳು ಜುಳು ನಾದ, ಬೋರ್ಗರೆವ ಕಡಲಿನ ದನಿಗಳು, ಇವೆಲ್ಲದೂ ಕೂಡ ದೈವರಾತರನ್ನ ಆಕರ್ಷಿಸಿತ್ತು. ಅದಕ್ಕಾಗಿ ಅವರು ಕಡಲ ತೀರನ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಪಾಠಶಾಲೆ ಮಾಡ್ತಾರೆ, ಪಾಕಶಾಲೆ ಮಾಡ್ತಾರೆ, ಗೋಶಾಲೆ ಮಾಡ್ತಾರೆ, ನಂತರ ಅಗ್ನಿ ಉಪಾಸನೆಗಾಗಿ ಯಜ್ಞಶಾಲೆಯನ್ನ ಮಾಡ್ತಾರೆ, ವ್ಯಾಯಾಮ ಶಾಲೆಯೂ ಇರೋದು ವಿಶೇಷ. ವ್ಯಾಯಾಮ ಶಾಲೆಯನ್ನು ಕೂಡ ಮಾಡ್ತಾರೆ. ಪ್ರಾರಂಭದಲ್ಲಿ ವಿದ್ಯಾರ್ಥಿ ತುಂಬಾ ಕಡಿಮೆ ಇದ್ರು, 20 ಜನ ಇದ್ರಂತೆ. ಏನೇನ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಅಂತ 3 ಜನ ಬರ್ತಿದ್ರಂತೆ. ನಂತರ ಇದನ್ನ ನೋಡಿ, ಈ ಒಂದು ಋಷಿಕುಲದ ಪದ್ಧತಿಯ ಶಿಕ್ಷಣವನ್ನು ನೋಡಿ ಹಿರಿಯರು ಕೂಡ ಬರ್ತಾರೆ. 30ರಿಂದ 60 ವಯಸ್ಸಿನವರು ಕೂಡ ಬರ್ತಾರೆ. ಇದನ್ನ ಕಲ್ತ್ಕೊಳ್ಬೇಕು, ವ್ಯಾಯಾಮ ಮಾಡ್ಬೇಕು, ಯೋಗ. ದೈವರಾತರು ಇನ್ನೂ ಚಿಕ್ಕ ಹುಡುಗನೇ, ಇನ್ನು ದೈವರಾತರು ಅವರಿಗೆ 28ರಿಂದ 29 ವರ್ಷ ಅಷ್ಟೇ. ಅವರು ಚಿಕ್ಕಂದ್ರೆ ಅವರ ಆ ಒಂದು ವಯಸ್ಸಿನಲ್ಲೇ ಅವರು ಯೋಗ ಶಾಲೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ವ್ಯಾಯಾಮ, ಗರಡಿ ಮನೆ ಅಷ್ಟು ಇತ್ತಂತೆ ಅಲ್ಲಿ, ಪಾಕಶಾಲೆ, ಪ್ರತಿಯೊಂದನ್ನು. ಮತ್ತೆ ಅವರು ಈಗಿನ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಮತ್ತೆ ಅವರು ಹೇಗಿತ್ತು ಅಂತಂದ್ರೆ ಯಾವ್ಯಾವ ಎಲ್ಲೆಲ್ಲಿ ಇರ್ಬೇಕು ಹೇಳೋದನ್ನು ಕೂಡ ನಿರ್ಧಾರ ಮಾಡಿದ್ರು. ಮಂಟಪ ಎಲ್ಲಿರ್ಬೇಕು, ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಇಡಬೇಕು, ನಾನು ಎಲ್ಲದೂ ಕೂಡ ಇರುವಂಗೆ. ಬಾವಿ, ಸ್ನಾನಗೃಹಗಳು ದೂರದಲ್ಲಿ ಇತ್ತು. ಈ ರೀತಿ ವ್ಯವಸ್ಥೆನ ಮಾಡಿದ್ರು. ಮತ್ತೆ ಅವರು ತಮ್ಮ ಒಂದು ಶಿಷ್ಯರಿಗೋಸ್ಕರ ಯಾವ ರೀತಿಯಲ್ಲಿ ಅವ್ರು ವ್ಯವಸ್ಥೆನ ಮಾಡ್ತಿದ್ರು ಅಂದ್ರೆ, ನಡ್ಕೊಂಡು ಹೋಗ್ಲಿಕ್ಕೆ ಅವನು ಉಸ್ಕಿಗೆ ಕಾಲು ಸುಡತ್ತೆ, ಸಮುದ್ರ ಕಡಲ್ ತೀರ ಅಲ್ವಾ. ಅದಕ್ಕಾಗಿ ಕೆಂಪು ಮಣ್ಣನ್ನು ತಂದು ಹಾಕಿ ಅದರ ಮೇಲೆ ಹುಲ್ಲನ್ನ ನೆಡ್ತಿದ್ರು. ಯಾವ ರೀತಿ ಜೀವನವನ್ನ ಮಾಡಬೇಕು, ಯಾವ ರೀತಿ ಕೃಷಿಯನ್ನ ಮಾಡಬೇಕು, ಇವುಗಳ ಬಗ್ಗೆ ತರಬೇತಿಯನ್ನು ಸ್ವತಃ ಅವರೇ ಕೊಡ್ತಿದ್ರು. ಹೀಗೆ ನಮ್ಮ ಸರಳ ಜೀವನ ಆಗಿರ್ಬೇಕು. ಕೃಷಿಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ರು. ಯಾವ ರೀತಿ ನಾವು ಆಹಾರಗಳನ್ನ ಬೆಳೆಯಬೇಕು, ಯಾವ ರೀತಿ ಆಹಾರನ ಸೇವಿಸಬೇಕು, ಹೀಗೆ ಕೃಷಿಯ ಬಗ್ಗೆ ಅವ್ರು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಹೇಳುವಂತಹದ್ದು ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಇದೆಲ್ಲದರ ಮಧ್ಯೆ ನಾವು ಗಮನಿಸಬೇಕು, ಶ್ರದ್ಧಾದೇವಿಯರ ಆಗಮನದ ನಂತರದಲ್ಲಿ ದೈವರಾತರ ಒಂದು ಕೆಲಸ ಕಾರ್ಯಗಳು ಇನ್ನಷ್ಟು ತೀವ್ರಗತಿಯಲ್ಲಿ ನಡೀಲಿಕ್ಕೆ ಶುರುವಾಯಿತು. ಹಾಗೆ ಶ್ರದ್ಧಾದೇವಿಯವರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಇಂತಹ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಂತಹ ಬ್ರಹ್ಮರ್ಷಿ ದೈವರಾತರ ಜೊತೆಯಲ್ಲಿ ಬದುಕುವುದು ಖಂಡಿತ ಅಂದ್ರೆ ಅಷ್ಟು ನಾವು ಅಂದ್ಕೊಂಡಷ್ಟು ಸುಲಭದ ಬದುಕಂತೂ ಆಗಿರಲ್ಲ. ಯಾಕಂದ್ರೆ ಇವರು ಎಲ್ಲದರಲ್ಲೂ ಇಲ್ಲಿಯ ತನಕ ಬದುಕಿದ ರೀತಿಯನ್ನ ನೀವು ನೋಡಿರ್ಬಹುದು. ಎಂತಹ ಕಷ್ಟ, ಎಂತಹ ವಿಷಯಕ್ಕೂ ಇಲ್ಲ. ಅವರಿಗೆ ಆರ್ಷ ಜೀವನ ಒಂದೇ ಅವರಿಗೆ ಮುಖ್ಯ ಬಿಟ್ರೆ ಬೇರೆ ಎಲ್ಲಿ ಕೂಡ ತಾನು ಸುಖವನ್ನ ಬಯಸಿ ಬದುಕಿದಂತವರು ದೈವರಾತರಲ್ಲ. ಇಂಥವರ ಜೊತೆ ಬಂದಂತಹ ಶ್ರದ್ಧಾದೇವಿಯವರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ದೈವರಾತರದ್ದು ಅತ್ಯಂತ ಸರಳ ಜೀವನ ಆಗಿತ್ತು. ನೀವಿಲ್ಲಿ ನೋಡ್ಬೋದು, ಇಲ್ಲಿವರೆಗೆ ನೋಡ್ಬೋದು, ಯಾವುದೇ ಆಡಂಬರಗಳಿಲ್ಲ. ಮದುವೆ ಕೂಡ ಯಾರನ್ನು ಕರೆಯೋದಿಲ್ಲ ಅವ್ರು. ನೀವು ನೋಡ್ಬೋದು, ಅವರು ಇವತ್ತೇ ಮದುವೆ ಅಂತ ತಂದೆಯವರನ್ನ, ಕುಲ ಪುರೋಹಿತರನ್ನ ಹಾಗೂ ವೇದವನ್ನ ಹೇಳ್ಕೊಟ್ಟಿರುವಂತ ಗುರುಗಳನ್ನ ಮತ್ತೆ ಯಾರಿಗೂ ಆಮಂತ್ರಿಸೋ ಸಹಿತ ಇಲ್ಲ ಅವರು. ಈಗ ನೋಡಿ, ಕಾವ್ಯಕಂಠ ಗಣಪತಿ ಮುನಿಗಳು ಅವರ ಶಿಷ್ಯಂದರಾಗಿದ್ರು. ರಮಣ ಮಹರ್ಷಿ ಅಲ್ಲೆಲ್ಲ ಹೋಗಿ ಹೇಳ್ಬೋದಿತ್ತ, ನನ್ನ ಮದುವೆಗೆ ಬನ್ನಿ, ಮದುವೆ. ಯಾವುದೇ ಆಡಂಬರಗಳು ಇರ್ಲಿಲ್ಲ ಆಗಿತ್ತು ಇಲ್ಲಿ. ಎಲ್ಲರ ಆಶೀರ್ವಾದ ಅವರಿಗೆ ಮನಸ್ಸಿನಲ್ಲೇ ಸಿಕ್ಕಿ ಆಗಿತ್ತು. ಅತ್ಯಂತ ಸರಳ ರೀತಿಯಲ್ಲಿ
ಮದುವೆನ ಆಗಬೇಕು ಹೇಳುವಂತಹದ್ದು ಅವರ ಒಂದು ಅನಿಸಿಕೆ ಆಗಿತ್ತು. ಅದೇ ರೀತಿ ಆದ್ರು ಅವ್ರ ಜೀವನ ಕೂಡ ಅತ್ಯಂತ ಸರಳವಾಗಿತ್ತು. ಅವರ ಜೊತೆಗೆ ಬದುಕಬೇಕು ಹೇಳಾದ್ರೆ ಅಷ್ಟೇ ಸರಳವಾಗಿರುವಂತ ವ್ಯಕ್ತಿಯ ಅವರ ಕೈ ಹಿಡಿದವರಾಗಿರ್ಬೇಕು. ಹೌದು ಹಾಗೂ ಅದನ್ನ ಅಳವಡಿಸ್ಕೊಳ್ಳುವಂಗೆ ಇರ್ಬೇಕಲ್ವಾ ಅದು. ಹೌದು. ನೋಡಿ, ಮದುವೆ ಆಗಿದ್ದು ಇದು 1919ನೇ ಇಸ್ವಿಯಲ್ಲಲ್ವಾ. ಶ್ರದ್ಧಾದೇವಿಯವರು ಹುಟ್ಟಿದ್ದು 1911ನೇ ಇಸ್ವಿಯಲ್ಲಿ, ಆಯ್ತಾ. ಅಂದರೆ ಮದುವೆ ಆಗುವಾಗ ಶ್ರದ್ಧಾದೇವಿಯ ವಯಸ್ಸು 9 ವರ್ಷ. ಶಾಲೆ ಕಲಿಯದ ಒಬ್ಬ ಹದಿಹರೆಯದ ಹೆಣ್ಣು ಒಂದು ವಿದ್ಯಾಸಂಸ್ಥೆಯ ಹೊಣೆ ಹೊತ್ತು ಮುನ್ನಡೆಸುವುದೆಂದರೆ ಸಾಮಾನ್ಯ ಸಂಗತಿಯಲ್ಲ. ತನ್ನ 11ನೇ ವಯಸ್ಸಿನಿಂದಲೇ ಆಶ್ರಮಕ್ಕೆ ಬರುವ ಅತಿಥಿ ಅಭ್ಯಾಗತರ ಆದರೋಪಚಾರ, ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರ, ಗೋ ಸಂಗೋಪನೆ ಮತ್ತು ಕೃಷಿ ಇತ್ಯಾದಿಯಾಗಿ ಎಲ್ಲ ಜವಾಬ್ದಾರಿಯನ್ನ ಶ್ರದ್ಧಾದೇವಿ ನಿರ್ವಹಿಸತೊಡಗಿದಳು. ಅಂದ್ರೆ ಮದುವೆಯಾಗಿ ಸಾಧಾರಣ 2 ವರ್ಷಗಳಲ್ಲಿ. ಇನ್ನು 11 ವರ್ಷ ಅಂತಂದ್ರೆ ನಿಮ್ಮ ಮಕ್ಕಳು 5-6 ತರಗತಿಯಲ್ಲಿ ಕಲಿತಾ ಸಾಧಾರಣ ಈ ವಯಸ್ಸಿನಲ್ಲಿ ಶ್ರದ್ಧಾದೇವಿಯವರು ಈ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ರು. ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ವಾಸಿಸುತ್ತಾ ಇದ್ದ ಶ್ರೀಮತಿ ಸಾವಿತ್ರಿ ಮತ್ತು ವೆಂಕಟರಮಣ ಜಂಬೆ ದಂಪತಿಗಳ ಮಗಳಾಗಿ ಶ್ರದ್ಧಾದೇವಿಯು 1911 ಶುಕ್ರವಾರದಂದು ಜನಿಸಿದರು. ತಾಯಿ ತಂದೆಯರು ಇಟ್ಟ ಹೆಸರು ವರಮಹಾಲಕ್ಷ್ಮಿ. ತಮ್ಮ 8ನೇ ವಯಸ್ಸಿನಲ್ಲಿ ದೈವರಾತರೊಂದಿಗೆ ಮದುವೆಯಾದ ಇವರು ಮುಂದೆ ತಮ್ಮ ಪತಿಗ್ರಹವಾದ ಆಶ್ರಮದಲ್ಲಿಯೇ ಬೆಳೆದು ದೊಡ್ಡವರಾದರು. ಮದುವೆಯ ವೇಳೆಗೆ ಶ್ರದ್ಧಾದೇವಿಯವರು ಕೇವಲ 8 ವರ್ಷ ವಯಸ್ಸಿನ ಹುಡುಗಿಯಾದ ಕಾರಣ ಇವರ ವಿಧವೆ ದೊಡ್ಡಮ್ಮ ಪರಮೇಶ್ವರಿಯವರು ತಮ್ಮ ಮಕ್ಕಳೊಂದಿಗೆ ಆಶ್ರಮಕ್ಕೆ ಬಂದು ಕೆಲ ದಿನಗಳ ಕಾಲ ಉಳಿದುಕೊಂಡರು. ಶ್ರದ್ಧಾದೇವಿಯವರದು ಜಪ ತಪ ಅನುಷ್ಠಾನಗಳಿಂದ ಕೂಡಿದ ಒಂದು ತಾಪಸ ಜೀವನ. ಪ್ರತಿದಿನ ನೈಮಿತ್ತಿಕವಾಗಿ ಅಗ್ನಿ ಉಪಾಸನೆ ಮಾಡುತ್ತಿದ್ದರು. ತಪೋ ಜೀವನದೊಂದಿಗೆ ಗೃಹ ಕೃತ್ಯಗಳು, ಗೋಶಾಲೆಯ ಕೆಲಸ, ಕೃಷಿ ಕೆಲಸ, ಹೀಗೆ ಬಿಡುವಿಲ್ಲದ ಕರ್ಮ ಜೀವನ ಅವರದಾಗಿತ್ತು. ನಾಯಿ ಮತ್ತು ಬೆಕ್ಕುಗಳೆಂದರೆ ಅವರಿಗೆ ಬಹಳ ಇಷ್ಟ. ಅಂತೆಯೇ 4 ನಾಯಿಗಳು ಮತ್ತು 2 ಬೆಕ್ಕುಗಳನ್ನ ಅವರು ಸಾಕಿಕೊಂಡಿದ್ದರು. ದಿನಾಲು ನಾಯಿಗಳಿಗೆ ಅನ್ನ ಹಾಕದೆ ಅವರು ಊಟ ಮಾಡುತ್ತಾ ಇರಲಿಲ್ಲ. ಗೋವುಗಳ ಆರೈಕೆ ಶ್ರದ್ಧಾದೇವಿಯವರ ಪ್ರೀತಿಯ ಕೆಲಸವಾಗಿತ್ತು. ದಿನಾಲು ಸರಿಯಾದ ಸಮಯಕ್ಕೆ ಅವುಗಳಿಗೆ ಹುಲ್ಲು ಹಾಕುವುದು, ನೀರು ಕೊಡುವುದು, ಎಳೆ ಕರುಗಳಿಗೆ ಹಾಲುಣಿಸಿ ಹಸುಗಳ ಹಾಲು ಕರೆಯುವುದು, ಇವೆಲ್ಲವನ್ನ ಅಕ್ಕರೆಯಿಂದ ಮಾಡುತ್ತಿದ್ದರು. ದನ ಕರುಗಳಿಗೆ ಬರುವ ಶೀತ, ಜ್ವರ, ಅಜೀರ್ಣ, ಕಾಲು ಬಾಯಿ ರೋಗ ಇವೆಲ್ಲವುಗಳಿಗೆ ಸ್ವತಃ ತಾವೇ ಮೂಲಿಕೆಗಳಿಂದ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡುತ್ತಿದ್ದರು. ಇದು ಇವರ ವ್ಯಕ್ತಿತ್ವದ ವೈಶಿಷ್ಟ್ಯವಾಗಿತ್ತು. ಆಶ್ರಮದಲ್ಲಿ ದಿನಾಲೂ ಬೆಳಗಿನ ಉಪಹಾರಕ್ಕೆ ಮತ್ತು ರಾತ್ರಿಯ ಆಹಾರಕ್ಕೆ ಗಂಜಿಯೂಟದ ವ್ಯವಸ್ಥೆ ಇತ್ತು. ಶ್ರದ್ಧಾದೇವಿಯು 2 ಹೊತ್ತು ಗಂಜಿ ತಯಾರಿಸಿ ಊಟದ ಸಮಯವಾಗುತ್ತಲೇ ಹೊರ ವಲಯದಲ್ಲಿ ತೂಗು ಹಾಕಿರುವ ದೊಡ್ಡ ಗಂಟೆಯನ್ನ ಬಾರಿಸುತ್ತಿದ್ದಳು. ಗಂಟೆಯ ಶಬ್ದ ಕೇಳುತ್ತಲೇ ವಿದ್ಯಾರ್ಥಿಗಳೆಲ್ಲ ಶಿಸ್ತಿನಿಂದ ಬಂದು ಒಬ್ಬನು ತಾಟುಗಳನ್ನ, ಇನ್ನೊಬ್ಬನು ನೀರಿನ ಲೋಟಗಳನ್ನ ಇರಿಸಿದರೆ ಮತ್ತೆ ಯಾರಾದರೊಬ್ಬರು ತಾಟುಗಳಿಗೆ ಗಂಜಿಯನ್ನು, ಇನ್ನು ಕೆಲವರು ಉಪ್ಪು ಮತ್ತು ಉಪ್ಪಿನಕಾಯಿಯನ್ನ ಬಡಿಸುತ್ತಿದ್ದರು. ಆಗ ಶ್ರದ್ಧಾದೇವಿಯು ಅವರವರ ಇಷ್ಟಕ್ಕೆ ತಕ್ಕಂತೆ ಹಾಲು, ಮೊಸರು, ಕಡೆದ ಮಜ್ಜಿಗೆ, ತುಪ್ಪ ಇವುಗಳನ್ನ ಬಡಿಸುತ್ತಿದ್ದರು. ಊಟದ ನಂತರ ಅವರವರ ತಾಟುಗಳನ್ನ ಅವರೇ ತೊಳೆದಿಡುತ್ತಿದ್ದರು. ಇದು ಆಶ್ರಮದ ನಿಯಮವಾಗಿತ್ತು. ಶ್ರದ್ಧಾದೇವಿಯನ್ನ ಆಶ್ರಮದ ವಿದ್ಯಾರ್ಥಿಗಳೆಲ್ಲರೂ ಅಕ್ಕರೆಯಿಂದ ಅಕ್ಕ ಎಂದು ಕರೆದರೆ ಕೆಲವರು ಗೌರವದಿಂದ ಶ್ರದ್ಧಕ್ಕ ಎಂತಲೂ ಕರೆಯುವುದು ವಾಡಿಕೆಯಾಗಿತ್ತು. ಇದು ಆಶ್ರಮಕ್ಕಷ್ಟೇ ಸೀಮಿತವಾಗಿರದೆ ಊರಿನವರಿಗೆಲ್ಲ ಅವರು ಅಕ್ಕ ಎಂದೇ ಪರಿಚಿತರಾದರು. ಆದರೆ ಹಾಲಕ್ಕಿ ಜನಾಂಗದವರಿಗೆ ಇವರು ಅಬ್ಯೋರು ಅಥವಾ ಅಬ್ಬೇರು ಅಥವಾ ಅಮ್ನೋರು ಆಗಿದ್ದರು. ಆಶ್ರಮಕ್ಕೆ ಬರುವ ಹಾಲಕ್ಕಿ ಒಕ್ಕಲಿಗರಿಗೆ ಶ್ರದ್ಧಾದೇವಿಯು ಯಥೇಚ್ಛವಾಗಿ ಕುಡಿಯಲು ಮತ್ತು ಮನೆಗೆ ಒಯ್ಯಲು ಮಜ್ಜಿಗೆ ಕೊಡುತ್ತಿದ್ದಳು. ಆಶ್ರಮಕ್ಕೆ ಹತ್ತಿರದಲ್ಲಿ ವಾಸಿಸುವ ಕುಟುಂಬಗಳು ತಮ್ಮ ತುರ್ತು ಅಗತ್ಯಕ್ಕೆ ಬೇಕಾದ ಉಪ್ಪು, ಉಪ್ಪಿನಕಾಯಿ, ಬೆಲ್ಲ, ತೆಂಗಿನಕಾಯಿ ಮುಂತಾದ ಜೀನಸು ದ್ರವ್ಯಗಳನ್ನ ಒಯ್ಯುತ್ತಿದ್ದರು. ಆಶ್ರಮಕ್ಕೆ ಬಂದು ಕೇಳುವ ಯಾರಿಗೂ ಶ್ರದ್ಧಾದೇವಿಯು ತನ್ನಲ್ಲಿರುವ ವಸ್ತುವನ್ನ ಇಲ್ಲ ಎಂದು ಹೇಳುತ್ತಿರಲಿಲ್ಲ. ಪಡೆವ ಕೈಗಳ ಆನಂದಕ್ಕಿಂತ ಕೊಡುವ ಕೈಗಳ ಆನಂದ ಬಹುದಿವ್ಯವಾದದ್ದು, ಅದು ಅವರ್ಣನೀಯ. ಸುತ್ತಮುತ್ತಲಿನವರಿಗೆಲ್ಲ ಶ್ರದ್ಧಾದೇವಿಯ ಮೇಲೆ ಅದೆಷ್ಟು ಗೌರವ ಭಾವ ಇತ್ತೆಂದರೆ, ಆಪತ್ಕಾಲದಲ್ಲಿ ಸಹಾಯಕ್ಕೆ ಬಂದು ಕೊಂದು ಕರೆದರೆ ಸಾಕು, ಮಧ್ಯರಾತ್ರಿಯಲ್ಲಾದರೂ ಎಲ್ಲ ಜನರು ತಕ್ಷಣ ನೆರವಿಗೆ ಧಾವಿಸಿ ಬರುತ್ತಿದ್ದರು. ಅವರೆಲ್ಲರೂ ಕೂಡ ಶ್ರದ್ಧಾದೇವಿಯನ್ನ ದೇವತೆಯಂತೆಯೇ ಭಕ್ತಿಯಿಂದ ಕಾಣುತ್ತಿದ್ದರು. ನೋಡಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬರೀ 8ನೇ ವಯಸ್ಸಿಗೆ ಮದುವೆ ಆಗತ್ತೆ. 9-10ನೇ ವಯಸ್ಸು ಇವ್ರ ಜೊತೆಗಿದ್ದು 11ನೇ ವಯಸ್ಸಿಗೆ ಆಶ್ರಮ ಸ್ಥಾಪನೆ ಆಗತ್ತೆ. ಇಷ್ಟು ದೊಡ್ಡ ಜವಾಬ್ದಾರಿ, ಅದು ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ. ಒಂದು ಮಕ್ಕಳ ಬುದ್ಧಿ ಕೂಡ ಇರುತ್ತೆ ಅಲ್ವಾ, ಇನ್ನೊಂದು ಆ ಒಂದು ಜವಾಬ್ದಾರಿ ನಿಭಾಯಿಸೋದು ಕೂಡ ಇರುತ್ತೆ. ಎರಡನ್ನೂ ಕೂಡ ನಡೆಸ್ಕೊಂಡು ಹೋಗ್ಬೇಕಲ್ವಾ. ಆದರೆ ಶ್ರದ್ಧಾದೇವಿಯವರು ಅತ್ಯಂತ ಜವಾಬ್ದಾರಿಯಿಂದ
ಎಲ್ಲ ಕೆಲಸವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ. ಹಾಗೂ ಅವರ ಕೆಲಸದ ಕಾರ್ಯಕ್ಷಮತೆಯನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಅಲ್ಲಿ ಇರುವಂಥ ವಿದ್ಯಾರ್ಥಿಗಳಿರ್ಬೋದು, ಅಕ್ಕಪಕ್ಕದಲ್ಲಿ ವಾಸವಾಗಿರುವಂಥ ಹಾಲಕ್ಕಿ ಸಮುದಾಯದವರು ಇರ್ಬೋದು, ಎಲ್ಲರೂ ಕೂಡ ಇವರನ್ನ ಕಾರ್ಯವೈಖರಿನ ಇಷ್ಟಪಡ್ತಾರೆ. ಏನೇ ಒಂದು ಸಮಸ್ಯೆ ಆದರೂ ಕೂಡ ಸಹಾಯಕ್ಕೆ ಅಂತ ಸುತ್ತಮುತ್ತಲು ಇರುವಂಥವರು ಧಾವಿಸ್ತಾ ಇದ್ರು. ಇವರಿಗೆ ಏನೇ ದೇವತೆಯ ತೊಂದರೆ ಆದರೂ ಕೂಡ ಸ್ಥಾನವನ್ನ. ಬೆನ್ನೆಲುಬಾಗಿ ನಿಲ್ತಿದ್ರು. ಹಾಗೂ ಇವರನ್ನ ಒಂದು ತಾಯಿಯ ಸ್ಥಾನದಲ್ಲಿ ದೇವತೆಯ ತರ ಅವರು ಪೂಜಿಸ್ತಾ ಇದ್ರು ಹೇಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಹೀಗೆ ಈ ರೀತಿಯಾದಂತಹ ಶ್ರದ್ಧಾದೇವಿ ಮತ್ತು ದೈವರಾತರು ಜೊತೆಗೂಡಿ ಮುಕ್ತ ಗೋಶಾಲೆಯನ್ನ ಹೇಗೆ ಪ್ರಾರಂಭ ಮಾಡಿದ್ರು, ಯಾವ ರೀತಿಯಲ್ಲಿ ಅದರ ಮುಂದುವರಿಸಿದ್ರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ಸಮಾಧಾನದಿಂದ ತಾಳ್ಮೆಯಿಂದ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆಯನ್ನ ಮಾಡುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ.